ಕನ್ನಡ ನೆಲದಲ್ಲಿ ಸಂಘ ಕಾರ್ಯವನ್ನ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ ಯಾದವರಾವ್ ಜೋಶಿಯವರು 1965ರಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ ಬೀಜಾಂಕುರಿಸಲು ಮುಖ್ಯ ಕಾರಣಪುರುಷರು. ರಾಷ್ಟ್ರೋತ್ಥಾನ ಈ ಒಂದು ಯಾದವರಾವ್ಜಿಯವರು ಇದರದೊಂದು ಕಲ್ಪನೆ ಕೊಟ್ಟರು. ಆವಾಗ ಸಂಘದ ಪ್ರಮುಖರಾಗಿ ಅವರು ನಾಗ್ಪುರದಿಂದ ತಮ್ಮ ವಿದ್ಯಾಭ್ಯಾಸ MA ಪದವಿ ಆದಮೇಲೆ ಒಂದು 40-40ರ ದಶಕದಲ್ಲಿ ಅಂದರೆ 40-42ನೇ ಇಸ್ವಿನಲ್ಲಿ ಅವರು ಕರ್ನಾಟಕಕ್ಕೆ ಬಂದರು. ಕರ್ನಾಟಕದ ಈ ಒಂದು ವಿಶಾಲವಾದಂಥ ಸಂಘದ ಚಟುವಟಿಕೆ, ವಿವಿಧ ಕ್ಷೇತ್ರ, ಇದೆಲ್ಲದರಲ್ಲೂ ಅವ್ರು ಬಹಳ ದೊಡ್ಡ ಕೊಡುಗೆ ಇದೆ. ಒಂದು ಕಲ್ಪನೆ, ರಾಷ್ಟ್ರೋತ್ಥಾನದಂಥ ಒಂದು ಸಂಸ್ಥೆ ಕಟ್ಟಬೇಕು, ಕರ್ನಾಟಕದಲ್ಲಿ ವೈಚಾರಿಕತೆಯ ಚರ್ಚೆಗಳಾಗಬೇಕು, ವೈಚಾರಿಕತೆಯ ಮಧ್ಯದಲ್ಲಿ ಒಂದು ಸಮಾಜದಲ್ಲಿ ಆ ಚರ್ಚೆ ವಿಷಯ ಆಗಬೇಕಂದ್ರೆ ಸಾಹಿತ್ಯದ ಮುಖಾಂತರ ಆಗಬೇಕು. ಹಾಗಾಗಿ ಸಾಹಿತ್ಯದ ಈ ವೈಚಾರಿಕತೆ ಹಿನ್ನೆಲೆಯ ದೃಷ್ಟಿಯಿಂದ ರಾಷ್ಟ್ರೋತ್ಥಾನದಂಥ ಒಂದು ಸಂಸ್ಥೆ ಬೇಕು ಅಂತ ಅವ್ರ ನಿರ್ಣಯ, ಅವರ ಯೋಚನೆ. ವ್ಯಕ್ತಿಗಳ ಮೇಲೆ ತುಂಬ ಪ್ರಭಾವ ಮಾಡುವಂಥ ಶಕ್ತಿ ಇದ್ದಂಥ ಮನುಷ್ಯ. ಅತಿ ಕಡಿಮೆ ಸಮಯದಲ್ಲಿ ಯಾರ್ದಾದ್ರೂ ಮೇಲೆ ಅತಿ ಹೆಚ್ಚು ಪ್ರಭಾವ ಬೀರುವಂಥ ವ್ಯಕ್ತಿಗಳನ್ನು ನಾನು ನೋಡಿದರೆ ಅದರಲ್ಲಿ ಯಾದವರಾವ್ ಜೋಶಿಯವರು ಮೊದಲಿಗರು. ವ್ಯಕ್ತಿಗಳನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು ಮತ್ತು ಬಹಳ ನೇರವಾಗಿ ಅವರು ನಮ್ಮ ಹೃದಯಕ್ಕೆ ತಟ್ಟೋ ಹಾಗೆ ಮಾತಾಡ್ತಾ ಇದ್ರು. ಅವರ ಪ್ರಭಾವ ವಲಯಕ್ಕೆ ಬಂದವರು ಆ ವಲಯದಿಂದ ಹೊರಗೆ ಹೋಗೋಕ್ಕೆ ಅಥವಾ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ಅಷ್ಟರ ಮಟ್ಟಿನ ಪ್ರಭಾವವನ್ನು ಅವ್ರು ಬೀರ್ತಾ ಇದ್ರು. ಯಾದವರಾವ್ಜಿಯವರು ಹೇಗಿತ್ತು ಅಂದರೆ ಅವರಿಗೆ ತಮ್ಮ ಕಾರ್ಯಕರ್ತರು ಅಂದರೆ ತುಂಬ ಕಾಳಜಿ. ನನಗೊಂದು ಘಟನೆ ನೆನಪಾಗೋದಂದರೆ, ನಾನು ಕಾರ್ ಸೇವೆಗೆ ಅಯೋಧ್ಯೆಗೆ ಹೋಗಿದ್ದೆ, ಮೊದಲನೇ ಕಾರ್ ಸೇವಾ. ಅಲ್ಲಿ ಹೋದಾಗ ಬಹುಶಃ ಎಲ್ಲರಿಗೂ ಗೊತ್ತಿರೋ ಸಂಗತಿಗಳೇ, ಅಲ್ಲಿ ಲಾಠಿ ಚಾರ್ಜ್ ಆಯಿತು, ಅಶ್ವವೈಶ್ಯರು ಸಿಡಿಸಿದ್ರು, ಗೋಲಿಬಾರ್ ಆಯಿತು, ಕೆಲವಾರು ಜನ ಅದರ ಮರಣ ಹೊಂದಿದ್ರು, ಇದೆಲ್ಲವೂ ಆಗೋಯ್ತು. ಅಲ್ಲಿಂದ ಇಲ್ಲಿ ಸುದ್ದಿಗಳು ಬರ್ತಾ ಇತ್ತು ಅಂತಿಲ್ಲ, ಏನಾಗಿದೆ ಅಂತ ಸರಿಯಾದ ಮಾಹಿತಿಗಳು ಬರ್ತಿರಲಿಲ್ಲ. ನಾನು ಆ ಕಾರ್ ಸೇವೆ ಮುಗಿಸ್ಕೊಂಡು ವಾಪಸ್ ಬಂದೆ. ಬರಬೇಕಾದ್ರೆ ನಾನು ಪ್ರಯಾಗಕ್ಕೆ ಹೋಗಿದ್ದೆ. ಪ್ರಯಾಗದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಅದನ್ನು ಸ್ನಾನ ಮಾಡಿಕೊಂಡು ಈ ಕಡೆ ಬಂದೆ. ಬರುವಷ್ಟೊತ್ತಿಗೆ ನನಗೆ ಡಾಕ್ಟರ್ ಪ್ರಭಾಕರ್ ಭಟ್ರು ಸಿಕ್ಕಿದ್ರು, ಕರ್ನಾಟಕದ ಡಾಕ್ಟರ್ ಪ್ರಭಾಕರ್ ಭಟ್ರು ಸಿಕ್ಕಿದ್ರು. ಅವ್ರ ಜೊತೆ ಮಾತನಾಡ್ಸ್ಕೊಂಡು ನಾನು ಈ ಕಡೆ ಬಂದೆ. ಬೆಂಗಳೂರಿಗೆ ಬಂದ ನಂತರದಲ್ಲಿ ಸೀದಾ ಕೇಶವಗುರುಪಕ್ಕೆ ಹೋದೆ. ಯಾದವರಾವ್ಜಿಯವರು ಅಲ್ಲೇ ಇದ್ದರು. ಅವರಿಗೆ ಒಂದು ಆತಂಕ ಕಾಡ್ತಾ ಇತ್ತು. ಅದೇ ಅಂದರೆ ಪ್ರಭಾಕರ್ ಭಟ್ರು ಕಾರ್ಸೇವೆಗೆ ಹೋಗಿದ್ದಾರೆ, ಏನಾಯಿತು, ಅಲ್ಲಿ ಲಾಠಿ ಚಾರ್ಜ್ ಆಯಿತು, ಗೋಲಿಬಾರ್ ಆಯಿತು, ಪ್ರಭಾಕರ್ ಭಟ್ರು ಹೇಗಿದ್ದಾರೆ, ಸುದ್ದಿ ಅವರಿಗಿಲ್ಲ. ನಾನು ಹೇಳಿದೆ, ನನಗಿಲ್ಲ, ಪ್ರಯಾಗದಲ್ಲಿ ಸಿಕ್ಕಿದವರು ಭೇಟಿ ಮಾಡಿದೆ, ಚೆನ್ನಾಗಿದ್ದಾರೆ. ಅವರ ಕಣ್ಣಲ್ಲಿ ನೀರು ಬಂದು. ಅಂದರೆ ನಮ್ಮೊಬ್ಬ ಕಾರ್ಯಕರ್ತ ಹೇಗಿರಬೇಕು, ಅವ್ರಿಗೆ ಕಾಳಜಿ ಇದೆಯಲ್ಲ, ಅದನ್ನು ಅವ್ರು ನೋಡ್ತಾ ಇದ್ರು.